ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವೀಕು ನಾನೊಂದು ರೀಲ್ ಹಾಕಿದ್ದೆ. ಅದಾದಮೇಲೆ ಒಂದು ವೀಡಿಯೋನೂ ನಾನು ಹಾಕಿರಲಿಲ್ಲ. ಯೂಟ್ಯೂಬರ್ ಮನೆ ಆದಮೇಲೆ ಯೂಟ್ಯೂಬರ್ ಮನೆ ವೀಡಿಯೋ ತೋರಿಸಿದ್ನಲ್ಲ, ಅದೇ ಥರ ಕಂಟಿನ್ಯೂ ಆಗಲಿ ಅಂತ ನಮ್ಮ ಮನೆ ಚಿಕ್ಕದಾಗಿರೋ ಚೊಕ್ಕವಾಗಿರೋ ಮನೆ ತೋರಿಸೋಣ ಅಂತ ಹೊರಟಿದ್ದೀನಿ. ಇದು ಬಿಫೋರ್ ಕ್ಲೀನಿಂಗ್ ಆಫ್ಟರ್ ಕ್ಲೀನಿಂಗ್ ಅಂತ ತೋರಿಸ್ತಾ ಇದ್ದೇನೆ. ಮನೆ ನಾವು ಇರೋದು ನಮಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇರೋದು. ಚಿಕ್ಕದಾಗಿ ಇರೋದು ಏನಕ್ಕಂದರೆ ಬಾಡಿಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತೇಳಿ ಇತ್ತ ಮನೆ ತೊಗೊಂಡಿರೋದು. ನಮಗೆ ತಕ್ಕಂಗೆ ತೊಗೊಂಡಿದ್ದೀವಿ. ಬಟ್ ನಮ್ಮ ಮನೇಲೆಲ್ಲ ಇದೆ, ಯಾಕಂದರೆ ನಮಗೆ ಏನೇನು ಬೇಕೋ ಮನೇಲಿರಬೇಕು ಅಂತ ಒಂದು ಉದ್ದೇಶ ಅಷ್ಟೇ. ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಬಟ್ ಕ್ಲೀನಾಗಿ ಇಟ್ಕೊಬೇಕು ಅಂತ ನಂದೊಂದು ಮೈಂಡ್ಸೆಟ್ ಅಷ್ಟೇ. ಮನೆ ಕ್ಲೀನಾಗಿಲ್ಲ ಅಂದರೆ ನೋಡೋಕ್ಕಾಗಲ್ಲ. ನಮ್ಮ ಮನೆ ನೋಡಿ ಈ ಥರ ಇದೆ. ಮಕ್ಳು ಇನ್ನೂ ಮಲಗಿದ್ದಾರೆ. ನಾನು ಕೆಲಸದಿಂದ ಬಂದಾದ್ಮೇಲೆ ಮಕ್ಕಳನ್ನ ಎಬ್ಬಿಸಿ ಅವ್ರನ್ನ ರೆಡಿ ಮಾಡಿ ಅವ್ರಿಗೇನಾದರೂ ತಿಂಡಿ ಮಾಡಿಕೊಟ್ಟು ಅವ್ರನ್ನ ಕಳಿಸಾದ್ಮೇಲೆ ನಾನು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಅದಾದಮೇಲೆ ಮಲಗೋದು. ಅವಳು ನಮ್ಮ ಮನೆ ಮಗಳು ನೋಡಿ. ಆಫ್ಟರ್ ಕ್ಲೀನಿಂಗ್ ನಮ್ಮ ಮನೆ ಇದೇ ಥರನೇ ಇರುತ್ತೆ. ಕ್ಲೀನಾಗಿದ್ರೇ ನಮ್ಮ ಮನೆ ನೋಡೋಕ್ಕಾಗುತ್ತೆ. ಈ ಥರನೇ ಇರುತ್ತೆ. ಇದು ಮಕ್ಕಳ ರೂಮು. ಇದು ಫ್ರಿಜ್ಜು, OTG, ಓವನ್ ಎಲ್ಲ ಹಾಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ನಮ್ಮದು ಸಿಸ್ಟಮ್ಮು. ಕಿಚನ್ ತುಂಬ ಸಣ್ಣದಾದ್ರಿಂದ ಎಲ್ಲ ಹೊರಗಡೆನೇ ಇಟ್ಕೊಂಡಿದ್ದೀನಿ ನೋಡಿ. ಇದು OTG ತುಂಬ ಒಳ್ಳೆ OTG. ನಾನು ನಿಮಗೆ ಬೇಕ್ ಮಾಡಿ ತೋರಿಸ್ತೀನಿ. ಇದು ಓವನು. ಇದು ನಮ್ಮ ಫಿಶ್ ಟ್ಯಾಂಕು, ಹಳೆ ಫಿಶ್ ಟ್ಯಾಂಕು ತೋರಿಸ್ತೀನಿ. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿ ಇಟ್ಟಿದ್ವಿ, ಸೆಟಪ್ ಮಾಡಿ ನೋಡಿ. ಗಿಡ ಎಲ್ಲ ಇಟ್ಟು ಚೆನ್ನಾಗಿತ್ತು. ಇದ್ರ ಹೆಸರು ಬಂದುಬಿಟ್ಟು ಇದು ವಿಡೋ ಫಿಶ್ ಅಂತ. ಇದ್ರ ತಕ್ಕಂಗೆ ಕಲರಾಗಿರ್ಬೇಕು ಅಂತ ಕಲರ್ ಸ್ಟೋನ್ಸ್ ಎಲ್ಲ ತಗೊಂಡು ಗಿಡ ಎಲ್ಲ ಸೆಟಪ್ ಮಾಡಿಟ್ಟಿದ್ವಿ. ಬಟ್ ನಮ್ಗೆ ಗೊತ್ತಿರಲಿಲ್ಲ ಫಿಶ್ಗಳಿಗೆ ಹೀಟರ್ ಹಾಕಬೇಕು ಅಂತೇಳಿ. ಅದು ನಮ್ಗೆ ಗೊತ್ತಿಲ್ದಿರ ಬರೀ ಮೋಟ್ರ್ ಮಾತ್ರ ಓಡಿಸ್ತಾ ಇದ್ವಿ. ಅದು ನೋಡಿದ್ರೆ ಬರೀ ಒಂದು 6 days ಇತ್ತು ನಮ್ಮ ಮನೇಲಿ. ಆಮೇಲೆ ಎಲ್ಲ ಫಿಶು ತೀರೋಗ್ಬಿಡ್ತು. ತುಂಬ ಬೇಜಾರಾಯಿತು. ಇದು ನಮ್ಮಮ್ಮ ನಮ್ಮ ದೊಡ್ಡ ಮಗನಿಗೆ ಪ್ರೆಸೆಂಟ್ ಮಾಡಿದ್ದು ಬರ್ಡೇ ಗಿಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆಗೆ ನಾವು 2 ಶಾರ್ಕ್ ತೊಗೊಂಡು ಹಾಕಿದ್ವಿ. ಚೆನ್ನಾಗಿತ್ತು. ಶಾರ್ಕ್ ಮಾತ್ರ ಉಳೀತು, ಮಿಕ್ಕಿದ್ದೆಲ್ಲ ತೀರೋಯ್ತು. ಇದು ಆ್ಯಕ್ಚುಲಿ ಇದು ಫಿಶ್ ಟ್ಯಾಂಕ್ ನೋಡ್ತಾ ಇದ್ದರೆ ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ ಮನಸ್ಸು. ನನಗೆ ತುಂಬ ಇಷ್ಟ ಫಿಶ್ ಬೆಳೆಸೋದು. ನೋಡಿ ಹಿಂಗಿತ್ತು. ಇದ್ರ ಜೊತೆಗೆ ಒಂದು ಬೌಲ್ ಇಟ್ಕೊಂಡಿದ್ವಿ, ಅದರಲ್ಲಿ ಫೈಟರ್ ಇಟ್ಕೊಂಡಿದ್ವಿ, ಅದು ತೀರೋಯ್ತು. ಅದ್ರ ಬದಲಾಗಿ ಈಗ ಅದೇ ಬೌಲಲ್ಲಿ ಬೀಟಾ ಫಿಶ್ ಬೆಳೆಸ್ತಾ ಇದ್ದೀವಿ. ಚಿಕನ್ಗೋಸ್ಕರ ಜಗಳ ಮಾಡಿ ತೊಗೊಂಬಂದು ಬೆಳೆಸ್ತಾ ಇದ್ದಾನೆ. ಇದಾಗಿರುತ್ತೆ ಈ ವಿಡಿಯೋ. ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್. ಥ್ಯಾಂಕ್ ಯು.